ಸೈಟ್ಗಳು ಡಿಗ್ರಿ ಇಲ್ಲದೆ ಇರುವಂತದ್ದು. ಸೈಟ್ಗಳು 20 ಡಿಗ್ರಿ, 25 ಡಿಗ್ರಿ, 30 ಡಿಗ್ರಿ ಫಿಲ್ಟ್ ಆಗಿರ್ತವೆ. ದಿಕ್ಕು ದಶೆ ಇಲ್ಲದೆ ಇರುವಂತಹ ಸೈಟ್ಗಳಾಗಿರ್ತವೆ. ಅಂದ್ರೆ ತೆಲುಗಲ್ಲಿ ದಿಕ್ಕು ಲೇನಿವಾಡು ಅಂದ್ರೆ ಡೈರೆಕ್ಷನ್ ವಕ್ರ 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 ಆ ರೀತಿ ಇದ್ದಾಗ ಯಾವ ದಾರಿ ಇರಬೇಕು ಅಂತ ಸೈಟ್ಗಳು ತಗೊಂಡಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ, ನಮ್ಗೆ ಡೂಪ್ಲೆಕ್ಸ್ ಕಟ್ಕೋಬೇಕು, ಒಳಗಡೆನೆ ಮೆಟ್ಲಿಟ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಸಿಟಿಗಳಲ್ಲಿ ಕೆಳಗಡೆ ಪಾರ್ಕಿಂಗ್ ಜಾಸ್ತಿ ಕೊಡ್ತಾ ಇದಾರೆ, ತುಂಬಾ ಒಳ್ಳೆ ವಿಚಾರ. ಆದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಡೂಪ್ಲೆಕ್ಸ್ ಕಟ್ಕೊಂಡ್ರೆ ಕಟ್ಕೊಳ್ಳಿ, ಆದ್ರೆ ಒಳಗಡೆ ಮೆಟ್ಲು ಇರ್ತದ ನೋಡ್ರಿ. ಆ ಮೆಟ್ಲು ಏನಾಗುತ್ತೆ ಅಂದ್ರೆ, ಈ ಡಿಗ್ರಿಗಳ ವಿಚಾರದಲ್ಲಿ ನಾವು ವಾಯುವ್ಯ ಮೂಲೆಯಲ್ಲಿ ಇರ್ತೀವಿ ಅಂತ ಹೇಳ್ತಾರೆ, ಅದು ನೋಡಿದ್ರೆ ನಾರ್ತ್ ಆಗಿರುತ್ತೆ. ಅದೇ ಡಿಗ್ರಿಗಳ ವಿಚಾರದಲ್ಲಿ ದಕ್ಷಿಣದಲ್ಲಿ ಇಟ್ಟಿರ್ತಾರೆ, ಅದು ಮೇಲೆ ಹೋಗೋ ಜಾಗ ಯಮನ ಜಾಗದಲ್ಲಿ ಆಗಿರ್ತದೆ. ಈ ರೀತಿ ನಾನು ತುಂಬಾ ನೋಡಿ ಮನೆಯಲ್ಲಿ ಏನ್ ಆಗಿರ್ಬಹುದು ಅಂತ ಎಲ್ಲಾ ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕಮ್ಯುನಿಕೇಶನ್, ಸಂಬಂಧಗಳು ಅಂತ ಕರಿತೀವಿ, ಪರ್ಸನಲ್ ಜಾಸ್ತಿ ಆಗ್ಬಿಡ್ತವೆ ಅಂತ. ಪರ್ಸನಲ್ ಅಂತಂದ್ರೆ ಏನು? ಇವಾಗ ಫಾರ್ ಎಕ್ಸಾಂಪಲ್ ಮಗನೇ ಒಳಗಡೆ ಇರ್ತಾನೆ ಅಂತ ಇಟ್ಕೊಳ್ಳಿ, ಮಗನೇ ಇರ್ತಾನೆ. ಮಗ ಏನ್ ಮಾಡ್ತಿರ್ತಾನೆ ಅಂದ್ರೆ, ಅವರು ಒಳಗಡೆನೆ ಟಾಯ್ಲೆಟ್ ಬಾತ್ರೂಮ್ ಇಟ್ಕೊಂಡಿರ್ತಾರೆ, ಬೆಡ್ರೂಮ್ ಒಳಗಡೆನೆ ಟಾಯ್ಲೆಟ್. ಅದಕ್ಕೆ ಅವಾಗಲೇ ಹೇಳ್ತೀನಿ, ಟಾಯ್ಲೆಟ್ ಬಂದು ನೆಗೆಟಿವ್ ಸ್ಟೋರೇಜ್ ರೂಮ್ ಅಂತ. ಓಕೆನಾ? ಸೊ ಇಂಥದ್ದು ಒಂಥರ UPS ಇದ್ದಂಗೆ, ಸ್ಟಾಕ್ ಎಮರ್ಜೆನ್ಸಿ ಕರೆಂಟ್ಗೆ. ಅದ್ರ ನೆಗೆಟಿವ್ ಎನರ್ಜಿ ಡೈರೆಕ್ಟ್ ಆಗಿ ಬೆಡ್ರೂಮ್ ಒಳಗಡೆನೆ ಇರ್ತ ಸ್ಟೋರೇಜ್ ಆಗಿದ್ದಾಗ ಆ ಮೈಂಡ್ ಕೂಡ ನೆಗೆಟಿವ್ ಗೆ ಕನ್ವರ್ಟ್ ಆಗುತ್ತೆ. ಓಕೆನಾ? ಆಗ ಏನಾಗುತ್ತೆ ಅಂದ್ರೆ, ಅವ್ರು ಏನೇನ್ ನೋಡ್ತಾರೆ, ಏನೇನ್ ಮಾಡ್ತಾ ಇರ್ತಾರೆ, ಏನೇನ್ ಓದ್ತಾ ಇರ್ತಾರೆ, ಅದೆಲ್ಲನೂ ಯಾರಾದ್ರೂ ಫ್ರೆಂಡ್ ಬಂದಾಗ ನೋಡ್ಬೇಕು. ಏನೋ ಓದ್ತಾ ಇದ್ದೇನೆ ಪರ್ಸನಲ್, ಎಲ್ಲ ಅಲ್ಲಿಗೆ ಓದ್ತಾ ಇದ್ದಾಗ ಫುಡ್ ಕೂಡ ಸಪ್ಲೈ ಅಲ್ಲಿ ಇದ್ದಾಗ ಏನಾಗುತ್ತೆ, ಫುಡ್ ಕೂಡ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ಆ ವ್ಯಕ್ತಿ ಟೋಟಲಿ ನೆಗೆಟಿವ್ ಕಾನ್ಸೆಪ್ಟ್ ಆಗಿ ಇರ್ತದೆ. ಟೋಟಲಿ ಅವರು ಯಾವ ಸಮಯದಲ್ಲಿ ಅಂದ್ರೆ ಫ್ಯಾಮಿಲಿ ಟೈಮ್ ಅಲ್ಲಿ ಆಗ್ಬೋದು, ಅವ್ರು ಹೋಗೋ ದಾರಿ ಆಗ್ಬೋದು, ಎಲ್ಲ ಟೋಟಲಿ ಆಪೋಸಿಟ್ ಆಗಿ ಇರ್ತದೆ. ಅವ್ರ ಫ್ಯಾಮಿಲಿಗೆ ಅವ್ರ ಕಾನ್ಸೆಪ್ಟೇ ಬೇರೆ ಇರುತ್ತೆ, ಇವ್ರ ಕಾನ್ಸೆಪ್ಟೇ ಬೇರೆ ಇರುತ್ತೆ. ಇಂಥದ್ದು ತುಂಬಾ ನೋಡಿದ್ದೀನಿ. ಈ ಡೂಪ್ಲೆಕ್ಸ್ ವಿಚಾರದಲ್ಲಿ ಬಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗೋದೆ ಈ ಡಿಗ್ರಿಗಳ ವಿಚಾರದಲ್ಲಿ. ಗುರುಗಳೇ, ಈಗ